ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಪ್ರಸ್ತುತ 2026ರಲ್ಲಿ ಭಾರತದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿವೆ? 89, ಇಲ್ಲ 94, ಇಲ್ಲ 99, ಇಲ್ಲ 102? ಪ್ರಸ್ತುತ 2026ರಲ್ಲಿ ಭಾರತದಲ್ಲಿ 99 ರಾಮ್ಸಾರ್ ತಾಣಗಳಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತೀಯ ಕೋಸ್ಟ್ ಗಾರ್ಡ್ ಧ್ಯೇಯ ವಾಕ್ಯವೇನು? ಸತ್ಯಮೇವ ಜಯತೆನ, ಇಲ್ಲ ಸ್ಯಾಮ್ನೋ ವರುಣನ, ಇಲ್ಲ ವಯಂ ರಕ್ಷಮಾಮ, ಇಲ್ಲ ಜೈ ವಿಜ್ಞಾನನ? ಭಾರತೀಯ ಕೋಸ್ಟ್ ಗಾರ್ಡ್ನ ಧ್ಯೇಯವಾಕ್ಯ ವಯಂ ರಕ್ಷಮಾಂ. ಮುಂದಿನ ಕ್ವಶನ್ ನೋಡೋದಾದರೆ, ಚಕ್ರ ಶ್ರೇಷ್ಠತಾ ಕೇಂದ್ರ COEಯನ್ನು ಪ್ರಾರಂಭಿಸಿದವರು ಅಂತ ಕೊಟ್ಟಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ, ಇಲ್ಲ ಭಾರತೀಯ ಹಣಕಾಸು ಸಚಿವಾಲಯನ, ಇಲ್ಲ ಭಾರತೀಯ ಸ್ಟೇಟ್ ಬ್ಯಾಂಕ, ಇಲ್ಲ ನೀತಿ ಆಯೋಗನ? ಚಕ್ರ ಶ್ರೇಷ್ಠತಾ ಕೇಂದ್ರ COEಯನ್ನು ಪ್ರಾರಂಭಿಸಿದವರು ಭಾರತೀಯ ಸ್ಟೇಟ್ ಬ್ಯಾಂಕ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತೀಯ ಸರ್ಕಾರದ ಪರವಾಗಿ ಸಾರ್ವಭೌಮ ಚಿನ್ನದ ಬಾಂಡ್ಗಳನ್ನು ಯಾರು ನೀಡುತ್ತಾರೆ? ಹಣಕಾಸು ಸಚಿವಾಲಯನ, ಇಲ್ಲ ಭಾರತೀಯ ಷೇರುಪೇಟೆ ಮತ್ತು ವಿನಿಮಯ ಮಂಡಳಿ ಸೆಬಿನ, ಇಲ್ಲ ಭಾರತೀಯ ರಿಸರ್ವ್ ಬ್ಯಾಂಕ, ಇಲ್ಲ ರಾಷ್ಟ್ರೀಯ ಷೇರುಪೇಟೆನ? ಭಾರತ ಸರ್ಕಾರದ ಪರವಾಗಿ ಸಾರ್ವಭೌಮ ಚಿನ್ನದ ಬಾಂಡ್ಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತ್ ವಿಸ್ತಾರ್ ಇದಕ್ಕೆ ಸಂಬಂಧಿಸಿದೆ. ವ್ಯಾಪಾರ ಮತ್ತು ಕೃಷಿ ಸುಧಾರಣೆಗಳಿಗಾಗಿ ವರ್ಚುವಲ್ ಏಕೀಕರಣ ವ್ಯವಸ್ಥೆನ, ಇಲ್ಲ ಕೃಷಿ ಸಂಪನ್ಮೂಲಗಳನ್ನು ಪ್ರವೇಶಿಸಲು ವರ್ಚುವಲ್ ಇಂಟಗ್ರೇಟೆಡ್ ಸಿಸ್ಟಮ, ಇಲ್ಲ ಗ್ರಾಮೀಣ ಸಂಪನ್ಮೂಲಗಳನ್ನು ಮುನ್ನಡೆಸಲು ಮೌಲ್ಯ ಏಕೀಕರಣ ಯೋಜನೆನ, ಇಲ್ಲ ಕೃಷಿಯಲ್ಲಿ ಸುಸ್ಥಿರ ತಂತ್ರಜ್ಞಾನಕ್ಕಾಗಿ ದೂರದೃಷ್ಟಿಯ ಉಪಕ್ರಮನ? ಭಾರತ್ ವಿಸ್ತಾರ್ ಕೃಷಿ ಸಂಪನ್ಮೂಲಗಳನ್ನು ಪ್ರವೇಶಿಸಲು ವರ್ಚುವಲ್ ಇಂಟಗ್ರೇಟೆಡ್ ಸಿಸ್ಟಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಪೆನ್ನಾರ್ ನದಿಯ ಮೂಲವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಕೋಲಾರದಲ್ಲಿದೆಯಾ, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿದೆಯಾ, ಇಲ್ಲ ಕೊಡಗಿನಲ್ಲಿದೆಯಾ, ಇಲ್ಲ ಹಾಸನಲ್ಲಿದೆಯಾ? ಪೆನ್ನಾರ್ ನದಿಯ ಮೂಲವು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಯೋಗ್ಲೋಬಿನ್ನ ಪ್ರಾಥಮಿಕ ಕಾರ್ಯವೆಂದರೆ ಅಂತ ಕೊಟ್ಟಿದ್ದಾರೆ. ರಕ್ತದಲ್ಲಿ ಇಂಗಾಲದ ಡೈಆಕ್ಸೈಡನ್ನು ಸಾಗಿಸುವುದಾ, ಇಲ್ಲ ಸ್ನಾಯುಗಳಿಗೆ ಆಮ್ಲಜನಕವನ್ನು ಸಂಗ್ರಹಿಸುವುದು ಮತ್ತು ಪೂರೈಸುವುದಾ, ಇಲ್ಲ ಹಾರ್ಮೋನುಗಳನ್ನು ಉತ್ಪಾದಿಸುವುದಾ, ಇಲ್ಲ ರಕ್ತದೊತ್ತಡವನ್ನು ನಿಯಂತ್ರಿಸುವುದಾ? ಮಯೋಗ್ಲೋಬಿನ್ನ ಪ್ರಾಥಮಿಕ ಕಾರ್ಯವೆಂದರೆ ಸ್ನಾಯುಗಳಿಗೆ ಆಮ್ಲಜನಕವನ್ನು ಸಂಗ್ರಹಿಸುವುದು ಮತ್ತು ಪೂರೈಸುವುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಹ್ಯಾದ್ರಿ ಹುಲಿ ಮೀಸಲು ಪ್ರದೇಶ STR ಯಾವ ರಾಜ್ಯದಲ್ಲಿದೆ? ಕರ್ನಾಟಕದಲ್ಲಿದೆಯಾ, ಇಲ್ಲ ಕೇರಳದಲ್ಲಿದೆಯಾ, ಇಲ್ಲ ಮಹಾರಾಷ್ಟ್ರದಲ್ಲಿದೆಯಾ, ಇಲ್ಲ ತಮಿಳುನಾಡಿನಲ್ಲಿ ಇದೆಯಾ? ಸಹ್ಯಾದ್ರಿ ಹುಲಿ ಮೀಸಲು ಪ್ರದೇಶ STR ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಿಂಬರ್ಲಿ ಪ್ರಕ್ರಿಯೆ KPಯನ್ನು ಯಾವ ಪ್ರಮುಖ ಸಮಸ್ಯೆಯನ್ನು ಪರಿಹರಿಸಲು ಸ್ಥಾಪಿಸಲಾಯಿತು? ಅಕ್ರಮ ಚಿನ್ನದ ಗಣಿಗಾರಿಕೆನ, ಇಲ್ಲ ವಜ್ರಗಳ ವ್ಯಾಪಾರದಲ್ಲಿ ಸಂಘರ್ಷನ, ಇಲ್ಲ ಅಪರೂಪದ ಭೂಮಿಯ ಲೋಹಗಳ ಕಳ್ಳ ಸಾಗಾಣಿಕೆನ, ಇಲ್ಲ ವ್ಯಾಪಾರದಲ್ಲಿ ಸೈಬರ್ ಅಪರಾಧನ? ಕಿಂಬರ್ಲಿ ಪ್ರಕ್ರಿಯೆ KPಯನ್ನು ವಜ್ರದ ವ್ಯಾಪಾರದಲ್ಲಿ ಸಂಘರ್ಷವನ್ನು ಪರಿಹರಿಸಲು ಸ್ಥಾಪಿಸಲಾಯಿತು ಅಂತ ಹೇಳ್ಬೋದಾಗಿದೆ. 2027ರ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಲಿರುವ ದೇಶ ಯಾವುದು? ಮಲೇಷಿಯಾನ, ಇಲ್ಲ ಇಂಡೋನೇಷ್ಯಾನ, ಇಲ್ಲ ಜಪಾನ, ಇಲ್ಲ ಭಾರತನ? 2027ರ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ನ ಆತಿಥ್ಯ ವಹಿಸಲಿರುವ ದೇಶ ಭಾರತವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಲೀಡ್ ಬ್ಯಾಂಕ್ ಸ್ಕೀಮ್ LBS ಅನ್ನು ಯಾವ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಪ್ರಾರಂಭಿಸಲಾಯಿತು?
ರಂಗರಾಜನ್ ಸಮಿತಿನ, ಇಲ್ಲ ನಾರಿಮನ್ ಸಮಿತಿನ, ಇಲ್ಲ ಸರ್ಕಾರಿ ಸಮಿತಿನ, ಇಲ್ಲ ಕೇಳ್ಕರ್ ಸಮಿತಿನ? ಲೀಡ್ ಬ್ಯಾಂಕ್ ಸ್ಕೀಮ್ LBS ಅನ್ನ ನಾರಿಮನ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಪ್ರಾರಂಭಿಸಲಾಯಿತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಭಾರತದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನ ಎಲ್ಲಿ ಪ್ರಾರಂಭಿಸಲಾಯಿತು? ಮಹಾರಾಷ್ಟ್ರದಲ್ಲ, ಇಲ್ಲ ಕೇರಳದಲ್ಲ, ಇಲ್ಲ ಆಂಧ್ರ ಪ್ರದೇಶದಲ್ಲ, ಇಲ್ಲ ಕರ್ನಾಟಕದಲ್ಲ? ಭಾರತದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಉತ್ಪಾದನಾ ಘಟಕವನ್ನ ಕರ್ನಾಟಕದಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ, ಇತ್ತೀಚಿನ ಮಾಹಿತಿಯ ಪ್ರಕಾರ ವಿಶ್ವದ ಅತಿ ದೊಡ್ಡ ತೆಂಗಿನಕಾಯಿ ಉತ್ಪಾದಕ ದೇಶ ಯಾವುದು? ಭಾರತನ, ಇಂಡೋನೇಷಿಯಾನ, ಇಲ್ಲ ಮಲೇಷಿಯಾನ, ಇಲ್ಲ ಶ್ರೀಲಂಕಾನ? ಇತ್ತೀಚಿನ ಮಾಹಿತಿಯ ಪ್ರಕಾರ ವಿಶ್ವದ ಅತಿ ದೊಡ್ಡ ತೆಂಗಿನಕಾಯಿ ಉತ್ಪಾದಕ ದೇಶ ಭಾರತವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆಯೂ ಹಾರ್ಮುಜ್ ಜಲಸಂಧಿಯ ಮೂಲಕ ಇಂಧನ ಪೂರೈಕೆ ಮಾರ್ಗಗಳನ್ನು ರಕ್ಷಿಸಲು ಭಾರತ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ? ಆಪರೇಷನ್ ಸಂಕಲ್ಪನ, ಇಲ್ಲ ಆಪರೇಷನ್ ಸಮುದ್ರ ಸೇತುನ, ಇಲ್ಲ ಆಪರೇಷನ್ ಊರ್ಜಾ ಸುರಕ್ಷಣ, ಇಲ್ಲ ಆಪರೇಷನ್ ರಾಹತ? ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆಯೂ ಹಾರ್ಮುಜ್ ಜಲಸಂಧಿಯ ಮೂಲಕ ಇಂಧನ ಪೂರೈಕೆ ಮಾರ್ಗಗಳನ್ನು ರಕ್ಷಿಸಲು ಭಾರತ ಆಪರೇಷನ್ ಊರ್ಜಾ ಸುರಕ್ಷಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, 2026ರಲ್ಲಿ ಯಾವ ದೇಶವು ಯಾವ ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಕಾರ್ಯಕ್ರಮ ಗ್ಲೋಬಲ್ ಬಿಗ್ ಕ್ಯಾಟ್ಸ್ ಶೃಂಗಸಭೆಯನ್ನ ಆಯೋಜಿಸುತ್ತದೆ? ಭಾರತ USA ನ, ಇಲ್ಲ ಟರ್ಕಿನ, ಇಲ್ಲ ಇಸ್ರೇಲ? 2026ರಲ್ಲಿ ಭಾರತ ದೇಶವು ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಕಾರ್ಯಕ್ರಮವಾದ ಗ್ಲೋಬಲ್ ಬಿಗ್ ಕ್ಯಾಟ್ಸ್ ಶೃಂಗಸಭೆಯನ್ನ ಆಯೋಜಿಸುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯಾವ ಲೇಖಕರಿಗೆ 35ನೇ ಸರಸ್ವತಿ ಸಮ್ಮಾನ್ 2025 ನೀಡಿ ಗೌರವಿಸಲಾಗುವುದು? ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯಗ, ಇಲ್ಲ ಚೇತನ್ ಭಾಗವತ್ಕ, ಇಲ್ಲ ಅಮಿತಾವ್ ಘೋಷ್ಕ, ಇಲ್ಲ ಅರುಂಧತಿ ರಾಯ್ಗ? ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ ಎಂಬ ಲೇಖಕರಿಗೆ 35ನೇ ಸರಸ್ವತಿ ಸಮ್ಮಾನ್ 2025 ನೀಡಿ ಗೌರವಿಸಲಾಗುವುದು. ಮುಂದಿನ ಕ್ವಶನ್ ನೋಡೋದಾದ್ರೆ, PSLV C62 ಮಹತ್ವದಾಗಿದೆ ಏಕೆಂದರೆ ಅದು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ. ಭಾರತದ ಮೊದಲ ಅಂತರಗ್ರಹ ಯಾತ್ರೆನ, ಇಲ್ಲ ಭಾರತದ ಮೊದಲ ವಾಣಿಜ್ಯ ಉಡಾವಣೆನ, ಇಲ್ಲ 2026ರ ಭಾರತದ ಮೊದಲ ಬಾಹ್ಯಾಕಾಶ ಉಡಾವಣೆನ, ಇಲ್ಲ ಭಾರತದ 100ನೇ PSLV ಯಾತ್ರೆನ? PSLV C62 2026ರ ಭಾರತದ ಮೊದಲ ಬಾಹ್ಯಾಕಾಶ ಉಡಾವಣೆಯಾಗಿದೆ. ಇದಕ್ಕಾಗಿ ಇದು ಮಹತ್ವದಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಗೌತಮ ಬುದ್ಧರು ಎಲ್ಲಿ ನಿರ್ವಾಣ ಹೊಂದಿದರು? ಸಾಂಚಿಯಲ್ಲ, ಇಲ್ಲ ಸಾರನಾಥದಲ್ಲ, ಇಲ್ಲ ಪವಪುರಿಯಲ್ಲ, ಇಲ್ಲ ಕುಶಿನಗರದಲ್ಲ? ಗೌತಮ ಬುದ್ಧರು ಕುಶಿನಗರದಲ್ಲಿ ನಿರ್ವಾಣ ಹೊಂದಿದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಲಾರ್ಡ್ ಕಾರ್ನ್ವಾಲಿಸ್ ಸಹಾಯಕ ಸೈನ್ಯ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಲಾರ್ಡ್ ಡಾಲೌಸಿ ಮಹಲ್ವಾರಿ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಲಾರ್ಡ್ ಲಿಂಟನ್ ದತ್ತು ಮಕ್ಕಳಿಗೆ ಅಕ್ಕಿಲವೆಂಬ ನೀತಿ ಅಂತ ಕೊಟ್ಟಿದ್ದಾರೆ. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಜೋಡಿ ಸರಿಯಾದ ಹೊಂದಾಣಿಕೆಯಾಗಿದೆ? ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಸರಿಯಾದ ಹೋಲಿಕೆಯಾಗಿದೆ ಅಂತ ಹೇಳ್ಬೋದಾಗಿದೆ.